ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ವೃಶ್ಚಿಕ ರಾಶಿ 2026 ಏಪ್ರಿಲ್ 19ರ ನಂತರದಲ್ಲಿ, ಈ ತಿಂಗಳಲ್ಲಿ ಈ ವಾರದಲ್ಲಿ ನಡಿಬಹುದಂತಹ ವಿಶೇಷ ಘಟನೆಗಳು, ಈ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಇದೆ ಅಂತ ನೋಡೋಣ. 4ನೇ ಮನೆಯಲ್ಲಿರುವಂತಹ ರಾಹು ಗ್ರಹ ಕುಟುಂಬದಲ್ಲಿ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಈಗ ವೃಶ್ಚಿಕ ರಾಶಿ ಚಂದ್ರ ನೀಚನಾಗೋದ್ರಿಂದ ಯೂಶುವಲ್ ಆಗಿ ಅವರಿಗೆ ಆಂಗ್ಸೈಟಿ ಪ್ರಾಬ್ಲಮ್ಸ್, ಇಶ್ಯೂಸ್, ಡಿಪ್ರೆಷನ್ ಎಲ್ಲ ಇರುತ್ತೆ. ಬಹಳ ಜಾಗ್ರತೆಯಿಂದ ಇರಬೇಕು. ಆಮೇಲೆ ಚತುರ್ಥ ಭಾವದಲ್ಲಿ ಇರುವಂತಹ ರಾಹುವಿಂದ ನಿಮ್ಮ ಕುಟುಂಬದಲ್ಲಿ ಕಿರಿಕಿರಿಗಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ಟೆನ್ಷನ್ಗಳಾಗ್ಬೋದು, ಪ್ರಾಬ್ಲಮ್ಗಳಾಗ್ಬೋದು, ನೋವಾಗ್ಬೋದು, ಇವೆಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ತುಂಬಾ ಜಾಗ್ರತೆಯಿಂದ ಇರಬೇಕು. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ನೀವು ಏನೋ ಒಂದು ಮಾತಾಡಕ್ ಹೋಗ್ತೀರಾ, ಅದರಿಂದ ಅದೇ ನಿಮಗೆ ಆಯುಧವಾಗಿ ಅವ್ರು ಉಪಯೋಗಿಸ್ಕೋಬಹುದು. 2ನೇ ಮನೆ ಇರುವಂತಹ ಗ್ರಹಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲಿ ಕಿರಿಕಿರಿ ಜೊತೆಯಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗೈನ್ ಆಗ್ಬೋದು. ಅಂದ್ರೆ ನೀವೊಂದು ವ್ಯಾಪಾರ, ಯಾವುದೋ ಒಂದು ವ್ಯಾಪಾರ, ಒಂದು ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಬಟ್ಟೆ ವ್ಯಾಪಾರ ಯಾವುದೇ ಮಾಡ್ತಾ ಇರಿ, ನಿಮ್ಗೊಂದು ಲಾಭ ಹೆಚ್ಚಾಗುತ್ತೆ ಈ ಟೈಮ್ ಪೀರಿಯಡ್. ವೃಶ್ಚಿಕ ರಾಶಿಯವರಿಗೆ ಲಾಭದ ಸಾಧ್ಯತೆ ಅತಿ ಹೆಚ್ಚು ಅಂತ ಹೇಳ್ಬೋದು. ಆಮೇಲೆ ಹಣ ಎಲ್ಲೋ ಕೊಟ್ಟಿದ್ದು ಬರ್ಬೋದು. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಹಣ ನಿಮಗೆ ಬರುತ್ತೆ. ಎಲ್ಲೋ ಹಣ ಕೊಟ್ಟಿರ್ತಾರೆ, ಸಿಗಾಕೊಂಡಿರುತ್ತೆ. ಅವ್ರು ಕೊಡೋ ಮನಸ್ಸು ಬಂದು ಈಗ ನಿಮ್ಗೆ ಹಣ ನಿಮಗೆ ತಲುಸ್ಬೋದು. ಕೋರ್ಟ್ ಅಲ್ಲಿ ಕೆಲವರಿಗೆ ಹಣ ಬರೋದಿರುತ್ತೆ. ಚೆಕ್ ಬೌನ್ಸ್ ಕೇಸ್ಗಳನ್ನ ಮಾಡ್ಕೊಂಡಿರ್ತಾರೆ, ಅಲ್ಲಿ ಕೂಡ ನಿಮಗೆ ಹಣ ಬರೋ ಸಾಧ್ಯತೆ ಈ ವೃಶ್ಚಿಕ ರಾಶಿಯವರಿಗೆ ಇದೆ. ಆಮೇಲೆ ವಿವಾಹದ ಸಾಧ್ಯತೆ, ನಿಮಗೆ ಇಷ್ಟಪಟ್ಟವ್ರ ಜೊತೆ, ನೀವು ಯಾರೊಬ್ರು ಇಷ್ಟಪಟ್ಟಿದ್ರಿ, ಕುಟುಂಬದಲ್ಲಿ ಒಪ್ಕೊಂಡಿರ್ಲಿಲ್ಲ, ಆ ಕುಟುಂಬ ಒಪ್ಕೋಬಹುದು. ಈ ಸಾಧ್ಯತೆಗಳಿದೆ. ಮದುವೆ ಆಗೋ ಸಾಧ್ಯತೆ. ಗಂಡ ಹೆಂಡತಿ ಕೆಲವರು ದೂರ ಆಗಿರ್ತಾರೆ, ಅವ್ರು ಯಾವ್ದೋ ಕಾರಣಾಂತರಗಳಿಂದ ಕೋರ್ಟ್ ಮೆಟ್ಟಿಲ್ ಕೂಡ ಹತ್ತಿರ್ಬೋದು, ಅವರು ಹತ್ತಿರ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಇದೆ. ಆಮೇಲೆ ವಿವಾಹದಲ್ಲಿ ಬಹಳ ಶೀಘ್ರವಾಗಿ ಸ್ಪೀಡ್ ಆಗಿ ವಿವಾಹ ಆಗುತ್ತೆ. ಈ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಇದೆ. 6ನೇ ಮನೆ ಇರುವಂತ ಸೂರ್ಯ ನಿಮಗೆ ಕಾನೂನಿನ ತೊಡಕುಗಳು, ಚೆಕ್ ಬೌನ್ಸ್ ಕೇಸ್ಗಳು, ಇನ್ನೊಂದ್ ತರದ ಸಮಸ್ಯೆಗಳು, ಕಾನೂನಿನಿಂದ ಇಂಜೆಕ್ಷನ್ ಕೇಸ್ಗಳು, ಈ ತರ ಸಮಸ್ಯೆಗಳು, ಭೂಮಿಗೆ ರಿಲೇಟೆಡ್ ಆಗಿರುವಂತ ಕೇಸ್ಗಳಾಗೋ ಸಾಧ್ಯತೆ ಇರುತ್ತೆ. ಅಂಥದ್ದ ಸಮಸ್ಯೆಗಳು ಸಿಲುಕಬೇಡಿ. ಅದನ್ನ ಮೊದಲೇ ನೀವು ಬಗೆಹರಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಆಮೇಲೆ ದಶಮ ಭಾವದಲ್ಲಿರುವಂತಹ ಗ್ರಹವನ್ನ ನೋಡಿದ್ರೆ, ಕೇತು ಗ್ರಹ ನಿಮಗೆ ಖಂಡಿತವಾಗಲು ನಿಮ್ಮ ದಶಮಾಧಿಪತಿ 6ನೇ ಮನೆ, ಕೇತುವಿನ ಸ್ಥಾಪನೆ. ಇದರಿಂದ ಏನಾಗುತ್ತೆ, ನಿಮಗೆ ಜಾಬ್ ಅಲ್ಲಿ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಜಾಬ್ನ ಬಿಡಬೇಡಿ. ಇಡೋ ಜಾಬ್ನ ಬಿಟ್ರೆ ಹೊಸ ಜಾಬ್ ಸಿಗೋದ್ರಲ್ಲಿ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಉದ್ಯೋಗದಲ್ಲಿ ಪಾಸಿಟಿವಿಟಿನ ಈಗ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಕೆಲವು 1 ತಿಂಗಳ ತನಕ ಸೂರ್ಯಗ್ರಹ ಬದಲಾವಣೆ ಆಗ್ಬೇಕು. ಯಾಕೆಂದ್ರೆ ಅಲ್ಲಿ ಇರೋ ತನಕ ಸೂರ್ಯ ನಿಮಗೆ ನೋವನ್ನ, ಟೆನ್ಷನ್ ಕೊಡ್ತಾನೆ. ಹೊಸ ಜಾಬ್ ಸಿಗಲ್ಲ, ಇರೋ ಜಾಬ್ ಅಲ್ಲಿ ನಿಮಗೆ ಟೆನ್ಷನ್ ಕ್ರಿಯೇಟ್ ಆಗ್ಬೋದು, ವರ್ಕಿಂಗ್ ಎನ್ವಿರಾನ್ಮೆಂಟ್ ಪ್ರೆಷರ್ ಕ್ರಿಯೇಟ್ ಆಗ್ಬೋದು, ಸುತ್ತಮುತ್ತಲಿರೋದೇ ನಿಮಗೆ ನೋವು ಮಾಡಬಹುದು. ಸಾಲದಿಂದ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಸಾಲವನ್ನು ತೀರ್ಸೋದಕ್ಕೆ ನಿಮಗೆ ದೇವ್ರು ಬಂದು ದುಡ್ಡು ಕೊಡಲ್ಲ, ಬಟ್ ಆ ಥಾಟ್ಗಳು, ಆಲೋಚನೆಗಳು ಬಂದು ನೀವು ಹಣ ಜಾಸ್ತಿ ಆಗ್ಬೋದು, ನಿಮಗೆ ಸಾಲವನ್ನು ತೀರ್ಸ್ಕೊಳಕ್ ಒಂದು ದಾರಿ ಸಿಗ್ಬೋದು. ಸೊ ಇಷ್ಟು ಸಾಧ್ಯತೆಗಳು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತವರಿಗೆ.